ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತನ್ನ ಪ್ರೀತಿಯ ಹೆಂಡತಿಯ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋದನು ಕಲ್ಯಾಣ್. ಅದು ಅತ್ಯಂತ ದೊಡ್ಡ ಬಂಗ್ಲೆ. ಆದ್ರೆ ನೆಂಟರನ್ನೆಲ್ಲ ಕರೆದು ದೊಡ್ಡ ಮಟ್ಟದಲ್ಲಿ ಹೊಸ ಮನೆ ಗೃಹ ಪ್ರವೇಶ ಮಾಡಲು ಕಲ್ಯಾಣ್ಗೆ ಇಷ್ಟಪಡ್ಲಿಲ್ಲ. ಕಲ್ಯಾಣ್ ತನ್ನ ಹೆಂಡತಿಯೊಡನೆ ತನ್ನ ಕುಟುಂಬದೊಡನೆ ಸರಳವಾದ ರೀತಿಯಲ್ಲಿ ಪುರೋಹಿತರ ಮುಖಾಂತರ ಹೋಮಕುಂಡದ ಎದುರು ಕಲ್ಯಾಣ್ ಮತ್ತು ಕಾವೇರಿ ಇಬ್ಬರು ಕುಳಿತಿದ್ರು. ಪುರೋಹಿತರು ಮಂತ್ರಗಳನ್ನ ಹೇಳಿಕೊಡ್ತಿದ್ರು. ಮದುವೆ ಮಂಟಪದಲ್ಲಿದ್ದಾಗ ಇರದಿದ್ದ ಒಂದು ಸಂತೋಷ ಈಗ ಕಲ್ಯಾಣ್ ಮುಖದಲ್ಲಿತ್ತು. ಸ್ವಲ್ಪ ಸಮಯ ಹೋಮಗಳನ್ನ ನಡೆಸಿ ಮಂತ್ರಗಳು ಮೊಳಗಿದ ನಂತರ ಈಗ ಅಲ್ಲಿ ಹಾಲು ಕಾಯಿಸಿದಳು ಕಾವೇರಿ. ಹಾಲು ಉಕ್ಕಿ ಹರಿದ ತಕ್ಷಣ ವಸಂತಿ, ಕಾವೇರಿಯ ಅಮ್ಮ ಪಾರ್ವತಿ ಮತ್ತು ಇಬ್ಬರ ಅಪ್ಪಂದಿರು ಹಾಗೂ ತಮ್ಮಂದಿರೆಲ್ಲರೂ ಅಲ್ಲಿ ದೇವರಿಗೆ ಕೈಮುಗಿದು ಪ್ರಾರ್ಥಿಸಿದರು. ನಂತರ ಕಾವೇರಿ ಎಲ್ಲರಿಗೂ ಹಾಲು ಕೊಟ್ಲು. ಕೆಲವೇ ಕ್ಷಣಗಳಲ್ಲಿ ಬೃಹತ್ ಟೆಂಪೋದಲ್ಲಿ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಬಂದು ಇಳಿದವು. ಯಾರಿದನ್ನ ನಿರೀಕ್ಷಿಸಿರ್ಲಿಲ್ಲ. ಹಾಲು ಕಾಯಿಸಿ ಮುಗಿಸಿದ ತಕ್ಷಣವೇ ಮನೆಗೆ ಬೇಕಾದ ಫರ್ನಿಚರ್, ಪಾತ್ರೆಗಳು, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮಿಕ್ಸಿ, ಗ್ರೈಂಡರ್ ಎಂದು ಒಂದನ್ನ ಬಿಡದೆ ಎಲ್ಲವನ್ನ ತರಿಸಿದ್ದನು ಕಲ್ಯಾಣ್. ಈಗ ಎಲ್ಲ ವಸ್ತುಗಳನ್ನ ಕೆಲಸದಾಳುಗಳು ಕೆಳಗಿಳಿಸಿ ಎಲ್ಲ ಕೊಠಡಿಗಳಲ್ಲಿ ಜೋಡಿಸಿಟ್ಟು ಹೋದ್ರು. ಸರಿ ಕಾವೇರಿ, ನೀನ್ ಹೋಗಿ ವಿಶ್ರಾಂತಿ ತಗೋ, ನಾನು ನಿಮ್ಮೆಲ್ಲರಿಗೂ ಅಡುಗೆ ಮಾಡುತ್ತೇನೆ ಎಂದು ಹೇಳಿದ್ರು ವಾಸಂತಿ. ಅಮ್ಮ, ನೀವೆಲ್ಲರೂ ಬಂದು ಕುಳಿತುಕೊಳ್ಳಿ, ಇವತ್ತು ನಿಮ್ಮೆಲ್ಲರಿಗೂ ಕಾವೇರಿಯೇ ಅಡುಗೆ ಮಾಡಲಿದ್ದಾಳೆ ಎಂದು ಹೇಳಿದನು ಕಲ್ಯಾಣ್. ಅಯ್ಯೋ, ನನ್ಗೆ ಅಷ್ಟಾಗಿ ಚೆನ್ನಾಗಿ ಅಡುಗೆ ಮಾಡಲು ಬರೋದಿಲ್ಲ. ಏನು, ಅಡುಗೆಗೆ ಸಹಾಯ ಮಾಡುತ್ತೇನೆ ಅಷ್ಟೇ. ಇವರೇನು ದಿಢೀರನೆ ನನ್ನನ್ನು ಅಡುಗೆ ಮಾಡಲು ಹೇಳ್ತಿದ್ದಾರೆ ಎಂದು ಕೊಂಚ ತಡಬಡಾಯಿಸಿದಳು ಕಾವೇರಿ. ಕಲ್ಯಾಣ್, ಇನ್ ಮುಂದೆ ದಿನವೂ ಕಾವೇರಿಯೇ ನಿಮಗೆ ಅಡುಗೆ ಮಾಡಿ ಹಾಕಲಿದ್ದಾಳೆ ಅಲ್ವಾ? ಇವತ್ತು ಅವಳಿಗೆ ನಾವು ಸಹಾಯ ಮಾಡ್ತೀವಿ ಎಂದು ಚಾಣಾಕ್ಷತನದಿಂದ ತನ್ನ ಸೊಸೆಯನ್ನ ಕಾಪಾಡಿದ್ರು ವಸಂತಿ. ಸರಿ ಅಮ್ಮ ಎಂದು ಹೇಳಿ ಇವರೆಲ್ಲರೂ ಹಾಲಿನಲ್ಲಿ ಕುಳಿತು ಮಾತನಾಡ್ತಿದ್ರು. ಅಡುಗೆ ಮನೆಯಲ್ಲಿ ಕಾವೇರಿಗೆ ಸಹಾಯ ಮಾಡುವಂತೆ ತರಕಾರಿಗಳನ್ನ ಹೆಚ್ಚಿಕೊಡುತ್ತಾ ಅವಳಿಗೆ ಅಡುಗೆಯನ್ನ ಹೇಳ್ಕೊಟ್ರು ವಸಂತಿ. ಕಾವೇರಿಯ ಅಮ್ಮ ಪಾರ್ವತಿಯು ಅವಳಿಗೆ ನೇರವಾಗಿದ್ರು. ಅಂದು ಮಧ್ಯಾಹ್ನ ವಿಜೃಂಭಣೆಯ ಅಡುಗೆ ಉಪಚಾರ ನಡೆಯಿತು. ಕಾವೇರಿ ತನ್ನ ಕೈಯಾರೆ ಅಡುಗೆ ಮಾಡಿ ಎಲ್ಲರಿಗೂ ಬಾಳೆ ಎಲೆಯಲ್ಲಿ ಬಡಿಸಿದ್ಲು. ಸ್ವಲ್ಪ ಸಮಯ ಎಲ್ಲರೂ ಮಾತನಾಡಿ ಈಗ ಊರಿಗೆ ಹೊರಟ್ರು. ಎಲ್ಲರೂ ಹೊರಡುವಾಗ ಕಾವೇರಿಗೆ ಅಳು ಬಂದ್ಬಿಟ್ಟಿತು. ತನ್ನ ಅಮ್ಮನಿಗಿಂತ ಮುಂಚಿತವಾಗಿ ಮೊದಲು ತನ್ನ ಅತ್ತೆಯನ್ನೇ ಅಪ್ಪಿಕೊಂಡು ಅತ್ತಳು ಕಾವೇರಿ. ಕಾವೇರಿ, ಈಗ ಯಾಕೆ ಅಳ್ತಿದೀಯಾ? ನಾವು ಆಗಾಗ ನಿನ್ನನ್ನ ಬಂದು ನೋಡ್ಕೊಳ್ತೀವಿ. ಅದೇ ರೀತಿ ನಿನ್ಗೆ ಕಾಲೇಜ್ ರಜೆ ಕೊಟ್ಟಾಗ ನೀನು ಬಂದು ಹೋಗ್ಬೋದು. ಮುಂದಿನ ವಾರ ತಾನೇ ನೀನ್ ಕಾಲೇಜ್ಗೆ ಹೋಗೋದು. ಇವತ್ತು ಒಂದು ದಿನ ಇಲ್ಲೇ ಇರಿ, ನಾಳೆ ನೀವಿಬ್ರು ಊರಿಗೆ ಬನ್ನಿ ಎಂದು ಹೇಳಿದರು ವಾಸಂತಿ. ಈಗ ತನ್ನ ಅಮ್ಮನನ್ನು ಒಮ್ಮೆ ಅಪ್ಪಿಕೊಂಡು ಅಳಲು ಅವರು ಕಾವೇರಿಗೆ, ಕಾವೇರಿ, ನೀನೇನ್ ಸಣ್ಣ ಹುಡುಗಿಯಲ್ಲ. ಈಗ ನಿನಗಂತ ಒಂದು ಕುಟುಂಬವಿದೆ. ಇನ್ ಮುಂದೆ ನಿನ್ನ ಕುಟುಂಬವನ್ನ ನೀನೇ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು. ಅಳಿಯಂದ್ರು ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಟು ನಿನ್ನನ್ನ ಮೆಡಿಕಲ್ ಕಾಲೇಜಿಗೆ ಸೇರಿಸಿದ್ದಾರೆ. ಚೆನ್ನಾಗಿ ಓದ್ಬೇಕು. ಅದೇ ಸಮಯದಲ್ಲಿ ಅಳಿಯಂದಿರಿಗೂ ಯಾವುದೇ ಕೊರತೆ ಆಗದಂತೆ ಕುಟುಂಬವನ್ನ ನೀನು ಚೆನ್ನಾಗಿ ನಿಭಾಯಿಸ್ಕೊಳ್ಬೇಕು ಎಂದು ಹೇಳಿದ್ರು. ಸರಿಯಮ್ಮ ಎಂದಳು ಕಾವೇರಿ. ಸರಿ ಅಳಿಯಂದ್ರೆ, ಬಂದು ಹೋಗ್ತೇವೆ ಎಂದು ಕಾವೇರಿಯ ಅಮ್ಮ ಮತ್ತು ಅಪ್ಪ ಕಲ್ಯಾಣ್ ಬಳಿ ಹೇಳಿದ್ರು. ಕಲ್ಯಾಣ್, ಕಾವೇರಿ ಸಣ್ಣ ಹುಡುಗಿ, ಅವಳ ಹತ್ರ ನಿನ್ನ ಕೋಪವನ್ನ ತೋರಿಸ್ಬೇಡ ಕಣೋ. ನಾವು ನಿನ್ಗೆ ಹೇಳ್ಬೇಕಾದ ಅಗತ್ಯವಿಲ್ಲ. ನೀನ್ ಇಷ್ಟೆಲ್ಲ ಮಾಡಿದ್ಯಾ ಅಂದ್ರೆ ಕಾವೇರಿ ಮೇಲೆ ನಮಗಿಂತಲೂ ನಿನ್ಗೆ ಅತಿಯಾದ ಪ್ರೀತಿ ಇದೆ. ಅದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನೀವಿಬ್ರು ಸಂತೋಷವಾಗಿರ್ಬೇಕು. ಕಾವೇರಿ, ನೀನು ಸಂತೋಷವಾಗಿರ್ಬೇಕು. ನಮ್ಮನ್ನೆಲ್ಲ ನೆನೆದು ಸಂಕಟ ಪಡಬಾರ್ದು. ಕಾವೇರಿ, ತಿಳಿಯದೆ ಏನಾದ್ರೂ ಮಾಡಿದ್ರು ನೀನೇ ಸಹಿಸ್ಕೊಂಡು ಹೋಗ್ಬೇಕು ಕಲ್ಯಾಣ್ ಎಂದು ವಸಂತಿ ಮತ್ತು ವೇಲಾಯುಧ ಇಬ್ಬರ ಬಳಿಯೂ ಹೇಳಿ ಹೊರಟ್ರು. ಈಗ ಪ್ರವೀಣ್ ಮತ್ತು ವರುಣ್ ಅಣ್ಣನಿಗೆ ಹೇಳಿ ಎಲ್ಲರೂ ಹೊರಟರು. ಎಲ್ಲರೂ ಹೋದ ನಂತರ ಅಂದು ಸಂಜೆ ಕಾವೇರಿಯೊಡನೆ ತನ್ನ ಮನೆಯಲ್ಲಿರುವ ಉದ್ಯಾನವನದಲ್ಲಿ ಕುಳಿತಿದ್ದನು ಕಲ್ಯಾಣ್. ಕಾವೇರಿ, ಈ ಪಾರ್ಕ್ ನೋಡುವಾಗ ನಿನ್ಗೇನ್ ಅನ್ಸುತ್ತೆ ಎಂದನು. ಮನಸ್ಸಿಗೆ ತುಂಬಾ ಶಾಂತಿ ಸಿಕ್ತಿದೆ. ಸುಂದರವಾದ ಹೂವುಗಳು ಹಲವು ಬಣ್ಣಗಳಲ್ಲಿವೆ. ಹಸಿರು ಹುಲ್ಲು ಕೊಡೈಕೆನಾಲ್ ಊಟಿಯಲ್ಲಿರುವಂತೆ ಅನ್ನಿಸುತ್ತಿದೆ. ನೋಡಲು ತುಂಬಾ ಸುಂದರವಾಗಿದೆ ರೀ. ನನ್ಗೆ ತುಂಬಾ ತುಂಬಾ ಇಷ್ಟವಾಯ್ತು ಎಂದು ಹೇಳಿದ್ಲು ಕಾವೇರಿ. ಈ ತರಹದ ಹೂವುಗಳನ್ನ ನೋಡುವಾಗ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ. ಪಚ್ಚ ಹಸಿರನ್ನ ನೋಡುವಾಗ ಕಣ್ಣುಗಳಿಗೆ ಒಂದು ಉಲ್ಲಾಸ ಸಿಗುತ್ತೆ. ನಿನ್ಗೆ ಇವೆರಡು ಸಿಗ್ಬೇಕು. ಅದಕ್ಕಾಗಿಯೇ ನಮ್ಮ ಮನೆ ಮುಂಭಾಗದಲ್ಲಿ ಎಷ್ಟು ದೊಡ್ಡ ಉದ್ಯಾನವನವನ್ನ ನಿನಗಾಗಿ ನಾನು ನಿರ್ಮಿಸಿದೆ ಎಂದನು ಕಲ್ಯಾಣ್.
ತುಂಬಾ ಸುಂದರವಾಗಿದೆ ಎಂದು ಅವಳು ಹೇಳಿದ್ಲು. ಹೌದು, ಪಾರ್ಕ್ ಯಾವಾಗ್ಲೂ ಸುಂದರವೇ ತಾನೆ, ಹೂವುಗಳಂತೂ ಅತ್ಯಂತ ಸುಂದರ ಎಂದು ಅವನು ಕೂಡ ಹೇಳ್ದ. ನಾನ್ ಹೇಳಿದ್ದು ಪಾರ್ಕ್ ಬಗ್ಗೆ ಅಲ್ಲ, ನಿಮ್ಮ ಮನಸ್ಸಿನ ಬಗ್ಗೆ ಎಂದು ಅವನ ಹೆಗಲ ಮೇಲೆ ವಾಲಿ ಬಿದ್ದಳು ಕಾವೇರಿ. ಆ ಅನುಭವ ಅವನಿಗೆ ಹೊಸದಾಗಿತ್ತು. ಅದನ್ನ ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಅನುಭವಿಸಿದನು ಕಲ್ಯಾಣ್. ಇದೇನಾ ಪ್ರೀತಿ ಎಂಬಂತೆ ಅವನ ಮನಸ್ಸು ಕೇಳಿತು. ಹೌದು, ಇವಳಿಗಾಗಿಯೇ ತಾನೇ ಇಷ್ಟು ವರ್ಷ ನಾನು ಕಾಯ್ತಿದ್ದೆ. ಇಂತಹ ಒಂದು ದೇವತೆ ನನ್ನ ಕೈಗೆ ಸಿಗುವುದಕ್ಕಾಗಿಯೇ ಎಷ್ಟು ವರ್ಷ ನಾನು ಮದುವೆ ಬೇಡವೆಂದು ಇದ್ದೆ ಎಂದು ತನ್ನಲ್ಲೇ ಯೋಚಿಸಿದವನು ತನ್ನನ್ನು ತಾನೇ ಮರೆತು ನಕ್ಕನು. ಈಗ ಅವನ ಮುಖವನ್ನ ತಲೆ ಎತ್ತಿ ನೋಡಿದಳು ಕಾವೇರಿ. ಕಾವೇರಿ, ನಿನ್ಗೆ ಕಾಲೇಜು ಪ್ರಾರಂಭವಾಗಲು ಇನ್ನೂ 1 ವಾರವಿದೆ. ನಾವು ನಾಳೆ ತಿರುಪೂರಿಗೆ ಹೋಗೋಣ. 1 ವೀಕ್ ಅಲ್ಲಿದ್ದು ನಿನ್ಗೆ ಕಾಲೇಜು ಶುರುವಾದ್ಮೇಲೆ ಬರೋಣ ಎಂದನು. ಸರಿರಿ ಎಂದಳು. ಯಾಕೆ ಹೇಳ್ತಿದ್ದೇನೆ ಎಂದ್ರೆ, ನಾನು 1 ವೀಕ್ ಆಸ್ಟ್ರೇಲಿಯಾಗೆ ಹೋಗ್ತಿದ್ದೇನೆ. ನೀನ್ ಇಲ್ಲಿ ಒಬ್ಳೇ ಇರಲು ಸಾಧ್ಯವಿಲ್ಲ, ಅದಕ್ಕಾಗಿ ಎಂದನು. ಆಸ್ಟ್ರೇಲಿಯಾನ ಎಂದಳು ಕಾವೇರಿ. ಬಿಸ್ನೆಸ್ ಮೀಟಿಂಗ್ ಆಗಿ ಹೋಗ್ತಿದ್ದೇನೆ. ಇದುವರೆಗೂ ಯಾವುದೇ ಕಮಿಟ್ಮೆಂಟ್ಸ್ ಇರಲಿಲ್ಲ. ಆಗಾಗ ಫಾರಿನ್ಗೆ ಹೋಗ್ತಿದ್ದೆ ಬಿಸ್ನೆಸ್ಗಾಗಿ. ಈಗ ನೀನಿದ್ದೀಯ, ನಿನ್ನನ್ನ ಬಿಟ್ಟು ಹೋಗಲು ಸ್ವಲ್ಪ ಕಷ್ಟವಾಗಿಯೇ ಇದೆ. ಆದ್ರೂ ಬೇರೆ ದಾರಿ ಇಲ್ಲ. ಅಮ್ಮನ ಜೊತೆ ಇರು. ನಾನು ಬಂದ ತಕ್ಷಣ ನಾವು ಕೊಯಮತ್ತೂರಿಗೆ ಬಂದ್ಬಿಡೋಣ ಎಂದು ಅವನು ಹೇಳುತ್ತಿರುವಾಗ ಅವನ ಹೆಗಲ ಮೇಲೆ ವಾಲಿದಳು. ಈಗ ಬಿಗಿಯಾಗಿ ಅವನ ಕೈಗಳನ್ನ ಹಿಡ್ಕೊಂಡು ಅವಳನ್ನ ತನ್ನ ಎದೆಗೆ ಅಪ್ಪಿಕೊಂಡನು ಕಲ್ಯಾಣ್. ಆ ಹೂವುಗಳ ನಡುವೆ ಸುಂದರವಾದ ಒಂದು ಮೃದುವಾದ ಹೂವನ್ನ ತನ್ನ ಎದೆಗೆ ಅಪ್ಪಿಕೊಂಡಿದ್ದನು. ಬಹಳ ಹೊತ್ತು ಇಬ್ಬರು ಮಾತನಾಡ್ತಿದ್ರು. ರಾತ್ರಿಯ ಸಮಯವಾಯಿತು. ನಿಮ್ಗೆ ನೈಟ್ ಡಿನ್ನರ್ಗೆ ಏನ್ ಬೇಕು ಎಂದು ಕೇಳಿದ್ಲು ಕಾವೇರಿ. ನಿನ್ಗೆ ಯಾವುದು ಈಸಿಯಾಗಿ ಮಾಡಲು ಬರುವುದೋ ಅದನ್ನೇ ಮಾಡ್ಬಿಡು ಎಂದನು. ಇಡ್ಲಿ ಹಾಕಿ ಚಟ್ನಿ ಮಾಡ್ತೀನಿ ಎಂದಳು. ಓಕೆ ಎಂದು ಹೇಳಿ ಅವನು ಈಗ ತನ್ನ ಲ್ಯಾಪ್ಟಾಪ್ ನೋಡ್ಕೊಳ್ತಿರಲು ಕಿಚನ್ಗೆ ಹೋದಳು ಕಾವೇರಿ. ಬೆಳಿಗ್ಗೆ ರುಬ್ಬಿಟ್ಟ ಹಿಟ್ಟು ಹುಳಿಯಾಗಿದೆಯೋ ಇಲ್ಲವೋ ಎಂದು ಯೋಚಿಸಿದವಳು, ಸರಿ, ಅತ್ತೆಗೆ ಫೋನ್ ಮಾಡಿದ್ರೆ ಹೇಳ್ತಾರೆ ಎಂದು ವೇಗವಾಗಿ ಕಲ್ಯಾಣ್ ಬಳಿ ಬಂದಳು. ಏನ್ರಿ, ನಿಮ್ ಫೋನ್ ಕೊಡಿ, ಅತ್ತೆ ಹತ್ರ ಮಾತನಾಡಿ ಕೊಡ್ತೀನಿ ಎಂದಳು. ಏನು, ಅಡಿಗೆ ಟಿಪ್ಸಾ ಎಂದನು ನಗುತ್ತಾ. ಇಲ್ಲ ಇಲ್ಲ, ಹೌದು ಹೌದು ಎಂದು ತಲೆ ಕೆರೆದುಕೊಳ್ಳುತ್ತಾ, ನಿನ್ಗೆ ಏನ್ ಡೌಟು ಎಂದನು. ಬೆಳಿಗ್ಗೆ ರುಬ್ಬಿ ತೆಗೆದಿಟ್ಟ ಹಿಟ್ಟು ಈಗ ಹುಳಿಯಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಇಡ್ಲಿ ಹಾಕುವುದು ಕೇಳೋಣ ಅಂತ ಎಂದಳು. ನಿನ್ಗಾಗಾದ್ರೆ ಅಡ್ಗೆ ಮಾಡಲು ಬರಲ್ವಾ ಎಂದನು. ನನ್ಗೆ ಅಡುಗೆ ಸ್ವಲ್ಪ ಗೊತ್ತು, ನಾನು ಕಲಿತುಕೊಳ್ತೇನೆ, ನೀವ್ ಯಾವುದಕ್ಕೂ ಕೋಪ ಮಾಡ್ಕೊಳ್ಬೇಡಿ ಎಂದಳು ಹೆದರುಕೊಂಡು. ಬಾ, ನಾನು ಹೆಲ್ಪ್ ಮಾಡ್ತೀನಿ ಎಂದು ಕಲ್ಯಾಣ್ ಅಡುಗೆ ಮನೆಗೆ ಹೋದನು. ಹಿಟ್ಟಿನ ಪಾತ್ರೆ ಓಪನ್ ಮಾಡಿದ್ರೆ ಈ ತರ ಉಬ್ಬಿ ಮೇಲೆ ಬಂದಿರ್ಬೇಕು, ಆಗ ಹುಳಿಯಾಗಿದೆ ಎಂದು ಅರ್ಥವಾಯ್ತಾ? ಅವನೇ ಅಡುಗೆ ಕೆಲಸವನ್ನ ಮಾಡಿದನು. ಮೊದಲ ಬಾರಿಗೆ ಕಲ್ಯಾಣ್ ಹೀಗೆ ಒಂಟಿಯಾಗಿ, ಅದು ತನ್ನ ಹೆಂಡತಿಯೊಂದಿಗೆ ಯಾವುದೇ ಕೆಲಸವನ್ನ ಮಾಡದಿರುವವನು ಹೆಂಡತಿಗಾಗಿ ಪ್ರಯತ್ನಿಸಿದನು. ವರ್ಕೌಟ್ ಆಯಿತು. ನನ್ಗೊಂದ್ ಆಸೆ ಎಂದಳು. ಏನು ಎಂದನು. ನಮ್ಮ ಟೆರೆಸ್ ಮೇಲೆ ಹೋಗಿ ಕುಳಿತು ಊಟ ಮಾಡೋಣ್ವಾ ಎಂದಳು. ಯಾಕೆ ಕಾವೇರಿ, ಡೈನಿಂಗ್ ಟೇಬಲ್ ಏನಾಯಿತು ಎಂದನು. ಮೊದಲಿಗೆ ನಾವು ಒಂಟಿಯಾಗಿ ಚಂದ್ರನನ್ನ ನೋಡುತ್ತಾ ಊಟ ಮಾಡೋಣ ಅನ್ನಿಸಿತು. ನಮ್ಮ ಮನೆಯಲ್ಲಿ ಈ ತರ ಆಗಾಗ ಊಟ ಮಾಡ್ತಿದ್ದೆವು. ಈಗ ನಾವು ಅದೇ ರೀತಿ ನಿಮ್ ಜೊತೆ ಸೇರಿ ಊಟ ಮಾಡೋಣ ಅನ್ಸ್ತು ಎಂದು ಅವಳು ನಾಚಿಕೊಳ್ಳುತ್ತಾ ಕೇಳಿದ್ಲು. ಸರಿ ಬಾ ಹೋಗೋಣ ಎಂದು ಅವಳನ್ನ ಕರ್ಕೊಂಡು ಹೋದನು. ಕಲ್ಯಾಣ್ ಏನು ಒಳ್ಳೆ ಮೂಡ್ನಲ್ಲಿದ್ದಾನೆ ಅನ್ಸುತ್ತೆ. ಇಲ್ದಿದ್ರೆ ಅವಳು ಡೈನಿಂಗ್ ಟೇಬಲ್ ಬಿಟ್ಟು ಮೇಲೆ ಹೋಗಿ ಊಟ ಮಾಡೋಣ ಎಂದು ಹೇಳುವಾಗ್ಲೇ ಅಲ್ಲಿನ ಪಾತ್ರೆಗಳು ಹಾರಾಡ್ತಿದ್ವು. ಈಗ ಅವಳೊಂದಿಗೆ ಸಂತೋಷವಾಗಿಯೇ ಹೋದನು. ಇಬ್ಬರು ಕುಳಿತುಕೊಂಡು ಚಂದ್ರನನ್ನ ನೋಡಿ ಆನಂದಿಸುತ್ತಲೇ ಊಟ ಮುಗಿಸಿದ್ರು. ಕಾವೇರಿ, ನಾವು ಸ್ವಲ್ಪ ಹೊತ್ತು ಇಲ್ಲೇ ಮಲಗಿರೋಣ್ವಾ ಎಂದು ಅವನು ಹಾಗೆ ಕೇಳಿದ್ದ. ತಡ ಕಾವೇರಿಗೆ ಮುಖದಲ್ಲಿ ಸಂತೋಷವೋ ಸಂತೋಷ. ನನಗೂ ತುಂಬಾ ಇಷ್ಟ. ಸರಿ, ಈ ಪಾತ್ರೆಗಳನ್ನೆಲ್ಲ ಕೆಳಗೋಗಿ ತೊಳೆದು ಇಟ್ಟು ಬರುವಾಗ ಒಂದು ಹೊದಿಕೆ ಮತ್ತು ದಿಂಬು ತಗೊಂಡ್ ಬರ್ತೀನಿ ಎಂದು ಹೇಳಿ ಕೆಳಗೆ ಓಡೋದ್ಲು. ಕೆಳಗೆ ಹೋಗಿ ಕೆಲಸಗಳನ್ನ ಮುಗಿಸಿ ಅವನಿಗೆ ಒಂದು ಲೋಟ ಹಾಲು, ಒಂದು ದಿಂಬು ಮತ್ತು ಹೊದಿಕೆ ತೆಗೆದುಕೊಂಡು ಹೋದಳು ಕಾವೇರಿ. ಹೊದಿಕೆಯನ್ನ ಆಚಿ ದಿಂಬಿನ ಮೇಲೆ ಅವಳು ತಲೆ ಇಟ್ಟು ಅವನ ಕೈಗಳ ಮೇಲೆ ಅವಳು ತಲೆ ಇಟ್ಟಿರಲು ಅವಳನ್ನ ಎದೆಗೆ ಅಪ್ಪಿಕೊಂಡಂತೆಯೇ ಬಹಳ ಹೊತ್ತು ಚಂದ್ರನನ್ನ ನೋಡುತ್ತಾ ಏನೇನೋ ಮಾತನಾಡುತ್ತಿದ್ದನು ಕಲ್ಯಾಣ್. ಯಮುನಾ ಮತ್ತು ಗಂಗಾ ಮಾತ್ರ ಬೆಳಗ್ಗೆಯಿಂದ ಸಂಜೆಯವರೆಗೆ ಹೊಟ್ಟೆ ಉರಿಯಲ್ಲೇ ಇದ್ರು. ಇಲ್ಲಿ ನೋಡು ಗಂಗಾ, ಹೇಗಾದ್ರೂ ಮಾಡಿ ನಾವು ಒಂಟಿಯಾಗಿ ಹೋಗ್ಬೇಕು ಎಂದಳು. ಏಡಿ, ಅರಮನೆಯಂತಹ ಮನೆ ಇದೆ. ಈಗ ಆ ಕಾವೇರಿಯೂ ಇಲ್ಲ. ನಾವೇ ಇಲ್ಲಿ ಮನೆಯಲ್ಲಿ ರಾಜ್ಯಭಾರ ಮಾಡಲಿದ್ದೇವೆ. ಯಾಕೆ ಹೋಗ್ಬೇಕು ಎಂದು ಕೇಳಿದಳು ಗಂಗಾ.
ನಮಗಂತ ಒಂಟಿಯಾಗಿ ದೊಡ್ಡದಾಗಿ ಸ್ವಂತ ಮನೆ ಬೇಕು ಕಣೆ. ಅವಳು ಮಾತ್ರ ಸಂತೋಷವಾಗಿ ಗಂಡನ ಜೊತೆ ಒಂಟಿಯಾಗಿರ್ಬೇಕಾ? ನಾವು ಮಾತ್ರ ಹೀಗಿರ್ಬೇಕಾ? ಎಂದಳು ಯಮುನಾ. ಸಮಯ 10 ಆಗುತ್ತಾ ಬಂತು. ಅಕ್ಕ ತಂಗಿ ಇನ್ನು ಮಾತನಾಡಿ ಮುಗ್ಸಿಲ್ವಾ ಎಂದು ಅವರ ಹತ್ತಿರ ಬಂದನು ಪ್ರವೀಣ್. ಏನ್ ಪ್ರವೀಣ್, ನಾನು ಅಕ್ಕ ಸ್ವಲ್ಪ ಹೊತ್ತು ಮಾತನಾಡ್ತಿದ್ದೇವೆ, ಅದು ನಿಮ್ಗೆ ಸಹಿಸಲು ಆಗ್ತಿಲ್ವಾ ಎಂದು ಕೇಳಿದಳು ಯಮುನಾ. ನಿಮ್ಮಿಬ್ಬರ ಕಪಟ ಕೆಲಸಗಳೆಲ್ಲವೂ ನನಗೆ ಮದುವೆಯಾದಂದೇ ಗೊತ್ತು. ನಾನು ಸುಮ್ಮನಿದ್ದಕ್ಕೆ ಕಾರಣ ಮನೆಯಲ್ಲಿ ಯಾವುದೇ ಸಮಸ್ಯೆ ಬರಬಾರ್ದು ಎಂದು. ನೀವಿಬ್ರು ಕಾವೇರಿ ಅತ್ತಿಗೆಗೆ ಏನೆಲ್ಲ ಮಾಡಬೇಕು ಎಂದು ಪ್ಲಾನ್ ಮಾಡಿದ್ರಿ, ಅವನನ್ನೆಲ್ಲ ಹೇಗೆಲ್ಲ ಮಾತನಾಡಿ ಟಾರ್ಚರ್ ಮಾಡಿದ್ರಿ. ಈಗ ನೋಡಿ, ನೀವು ಯಾರನ್ನ ಕಡೆಗಣಿಸಿದ್ರೋ ಆ ಅಣ್ಣ ನನ್ನ ಅಣ್ಣನೇ ಇವತ್ತು ಕಾವೇರಿ ಅತ್ತಿಗೆಯನ್ನ ಒಂಟಿಯಾಗಿ ಕರ್ಕೊಂಡು ಹೋಗಿ ರಾಣಿಯಂತೆ ಇಟ್ಕೊಂಡಿದ್ದಾನೆ. ಎಷ್ಟು ದೊಡ್ಡ ಮನೆ ಗೊತ್ತಾ? ಮನೆ ಮುಂಭಾಗದಲ್ಲಿ ಅಷ್ಟು ದೊಡ್ಡ ಪಾರ್ಕ್, ತರಾವರಿ ಸುಂದರವಾದ ಹೂವುಗಳ ಜೊತೆ ಅತ್ತಿಗೆಯನ್ನ ಹೂವಿನಂತೆ ನನ್ನ ಅಣ್ಣ ನೋಡ್ಕೊಳ್ತಿದ್ದಾನೆ. ಈಗೇನ್ ಮಾಡ್ತೀರಾ ಎಂದನು. ಅವರ ಹೆಂಡತಿಯನ್ನ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ, ನಮಗ್ ಬೇಡವಾದ್ದು. ಇಲ್ಲಿ ನೋಡು ಪ್ರವೀಣ್, ನಾವು ಒಂಟಿಯಾಗಿ ಬೇರೆ ಮನೆಗೆ ಹೋಗೋಣ ಎಂದಳು. ಇಲ್ಲಿ ನೋಡು ಯಮುನಾ, ನೀನು ಮತ್ತು ನಿಮ್ಮ ಅಕ್ಕ ಏನ್ ಪ್ಲಾನ್ ಮಾಡಿದ್ರು ಮನೆಯಿಂದ ಬೇರೆ ಸಂಸಾರ ಉಡಿ ಹೋಗಲು ಸಾಧ್ಯವಿಲ್ಲ. ಬೇಕಿದ್ರೆ ಒಂದು ಮಾಡಿ, ಒಂಟಿಯಾಗಿ ಹೋಗ್ಬೇಕಂದ್ರೆ ನೀವಿಬ್ರು ಹೋಗ್ಬಿಡಿ, ನಮ್ಮ ಮನೆಗೆ ಯಾವುದೇ ಅಭ್ಯಂತರವಿಲ್ಲ ಎಂದು ಹೇಳಿ ಹೋದನು ಪ್ರವೀಣ್. ಇಲ್ಲ ಗಂಗಾ, ಇವನ್ ಎಷ್ಟು ಕೊಬ್ಬಿನಿಂದ ಮಾತನಾಡಿ ಹೋದ ನೋಡಿದ್ಯಾ? ಆ ಕಾವೇರಿಗೆ ಯಾವುದಾದ್ರೂ ಸರಿಯಾದ ಆಪಿಟ್ಟು ಪಾಠ ಕಲಿಸಿ ಅವಳನ್ನ ಓದಲು ಬಿಡದಂತೆ ಮಾಡೋಣ ಎಂದಳು ಯಮುನಾ. ಯಮುನಾ, ಬೇಡ, ಅವಳ ಜೀವನ ಹಾಳು ಮಾಡೋದು. ಯಮುನಾ, ಬೇಡ, ಅವಳ ಜೀವನ ಅವಳು ನೋಡ್ಕೊಂಡು ಹೋಗ್ಲಿ, ನಮ್ಮ ಲೈಫು ನಾವು ನೋಡ್ಕೊಳ್ಳೋಣ. ನಾನು ಕೂಡ MBA ಮಾಡ್ಬೇಕೆಂದುಕೊಂಡಿದ್ದೇನೆ. ಕೊಯಮತ್ತೂರಿಗೆ ಹೋಗೋಣ, ಪ್ರತ್ಯೇಕ ಮನೆ ಮಾಡೋಣ. ಅದರಲ್ಲಿ ನನ್ನ ಗಂಡನು ಬೇಡವೆಂದು ಬಿಟ್ರು. ಅದಕ್ಕೆ ನಾನು ತಿರುಪೂರಿನಲ್ಲೇ ಜಾಯಿನ್ ಆಗ್ತಿದ್ದೇನೆ. ನೀನು ಮೇಲಿನ ಡಿಗ್ರಿ ಮಾಡು ಎಂದು ತಂಗಿಗೆ ಹೇಳಿ, ಸರಿ, ನನ್ನ ಗಂಡ ಕಾಯ್ತಿರ್ತಾರೆ, ನಾನು ಹೋಗಿ ಬರ್ತೀನಿ ಎಂದು ಅವಳು ತನ್ನ ಕೊಠಡಿಯೊಳಗೆ ಹೋದ್ಲು ಗಂಗಾ. ಏನು, ಅವಳನ್ನ ಬಿಡಬೇಕಾ? ಅಷ್ಟೆಲ್ಲ ಬಿಡಲು ಸಾಧ್ಯವಿಲ್ಲ. ಚಿಕ್ಕ ವಯಸ್ಸಿನಿಂದ ಅವಳು ಸುಂದರವಾಗಿದ್ದಾಳೆ ಎನ್ನುವ ಒಂದೇ ಕಾರಣಕ್ಕೆ ಎಷ್ಟೋ ಜನ ನಮ್ಮನ್ನ ಇನ್ಸಲ್ಟ್ ಮಾಡಿರಬಹುದು. ಅದನ್ನೆಲ್ಲ ಮರೆಯಲು ನನ್ನಿಂದ ಸಾಧ್ಯವಿಲ್ಲ. ಅವಳ ಗಂಡನಿಂದ ಅವಳನ್ನ ಬೇರ್ಪಡಿಸುತ್ತೇನೆ ಎಂದು ಯೋಚಿಸುತ್ತಾ ಒಂಟಿಯಾಗಿ ನಿಂತಿದ್ದಳು ಯಮುನಾ. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.